ನಮಸ್ತೆ. ಜೀವನ ಸ್ಫೂರ್ತಿಯ ಕಥೆಗಳು ಬರ್ದಿರೋದು ಮಹಾಬಲ ಸೀತಾಳ ಬಾವಿ ಸರ್. ಇವತ್ತು ನಾವು ಕೇಳ್ತಾ ಇರೋ ಕತೆ ಯಾವುದು ಅಂದ್ರೆ 18 ಕೋಳಿ. ಇದೇನಪ್ಪ 18 ಕೋಳಿ ಕತೆ ಏನು ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ? ಓಕೆ. ಸೊ ಈ ಕತೆ ಏನಂದ್ರೆ, ಒಬ್ಬ ಶ್ರೀಮಂತ ವ್ಯಕ್ತಿ ಇರ್ತಾನಂತೆ. ಆ ವ್ಯಕ್ತಿ ತೀರೋದಾಗ ಎಲ್ಲ ಆಸ್ತಿಗಳನ್ನ 3 ಜನ ಮಕ್ಕಳಿಗೂ ಡಿವೈಡ್ ಮಾಡಿ ತೀರೋಗ್ತಾರಂತೆ. ಸೊ ಆ 3 ಜನ ಮಕ್ಕಳುಗಳು ಕೂಡ ಎಲ್ಲವನ್ನ ಡಿವೈಡ್ ಮಾಡ್ಕೊಳ್ತಾರಂತೆ. ಎಲ್ಲ ಈಕ್ವಲ್ ಆಗಿ ಬಂದಿರತ್ತಂತೆ. ಆದ್ರೆ ಕೋಳಿಗಳಿರತ್ತಂತೆ, ಅವರಲ್ಲಿ 17 ಕೋಳಿ ಇರುತ್ತಂತೆ. ಆ 17 ಕೋಳಿನ ಡಿವೈಡ್ ಮಾಡ್ಕೊಳಕ್ ಹೋದ್ರೆ ಡಿವೈಡೇ ಆಗ್ತಾ ಇರಲ್ವಂತೆ. ಯಾಕಂದ್ರೆ ವಿಲ್ ಪ್ರಕಾರ ದೊಡ್ಡವನಿಗೆ ಏನು ಅರ್ಧದಷ್ಟು ಸೇರ್ಬೇಕು, ಅದ್ರ ನೆಕ್ಸ್ಟ್ ಇರೋವನಿಗೆ 1/3 ಭಾಗ, ಅದ್ರ ನೆಕ್ಸ್ಟ್ ಇರೋವನಿಗೆ 1 ಭಾಗ, ಈ ತರ ಸೇರ್ಬೇಕು, ಕೋಳಿ ಡಿವೈಡ್ ಆಗ್ಬೇಕು ಅಂತ ಹೇಳ್ತಾರಂತೆ. ಸೊ ಇವರು ಆ 17ನ ಹೇಗೆ ಡಿವೈಡ್ ಮಾಡ್ಕೊಳಕ್ ಹೋದ್ರು ಆ ಡಿವೈಡ್ ಆಗ್ತಾ ಇರಲ್ಲ. ಆಗ ಅವರು 18 ಏನ್ ಮಾಡಿದ್ರು ಇದು ಡಿವೈಡ್ ಆಗ್ತಾ ಇಲ್ಲ, ಈ ಸಮಸ್ಯೆ ಬಗೆಹರಿತಾನೆ ಇಲ್ವಲ್ಲ ಅಂತ ಟೆನ್ಷನ್ ಆಗಿ ಒಬ್ಬ ಬುದ್ಧಿವಂತನ ಹುಡ್ಕೊಂಡು ಹೋಗ್ಬಿಟ್ಟು, ಈ ತರ 17 ಕೋಳಿಗಳನ್ನ ನಂಗೆ ನಮ್ಮ 3 ಜನಕ್ಕೂ ಕರೆಕ್ಟಾಗಿ ಡಿವೈಡ್ ಮಾಡ್ಕೊಡಿ, ಆಸ್ತಿ ವಿಲ್ ಪ್ರಕಾರ ಅಂತ ಹೇಳ್ತಾರಂತೆ. ಆಗ ಆ ವ್ಯಕ್ತಿ ಹೌದಾ ಕೊಡಿ ಇಲ್ಲಿ ಅಂದ್ಬಿಟ್ಟು 17 ಕೋಳಿಗಳನ್ನ ಇಟ್ಕೊಂಡು ಒಂದು ಅವರ ಕೋಳಿನ ಆಡ್ ಮಾಡ್ತಾರಂತೆ. ಸೊ 18 ಕೋಳಿ ಆಯ್ತು. ಆ 18 ಕೋಳಿಯನ್ನ ಇವ್ರು ಏನ್ ಮಾಡ್ತಾರೆ, ಮೊದಲನೇ ಮಗಂಗೆ ಅರ್ಧದಷ್ಟು ಅಂದ್ರೆ 18ರಲ್ಲಿ 9ನ್ನ ಮೊದಲನೇ ಮಗಂಗೆ, ಎರಡನೇ ಮಗಂಗೆ 1/3 ಅಂದ್ರೆ 18ರಲ್ಲಿ 6ನ್ನ ಎರಡನೇ ಮಗಂಗೆ. ಸೊ 1/9 ಅಂತ ಅಂದ್ರೆ 18ರಲ್ಲಿ 2ನ್ನ ಮೂರನೇ ಮಗಂಗೆ, 9, 6, 2 ಈ ತರ ಡಿವೈಡ್ ಮಾಡ್ತಾರಂತೆ. ಸೊ ಅವಾಗ 17 ಕೋಳಿಗಳು ಡಿವೈಡ್ ಆಯ್ತಂತೆ. 17 ಕೋಳಿ ನನ್ನ ಹತ್ರ ಇದ್ದಾಗ ಈ ತರ ಡಿವೈಡ್ ಆಗಿರ್ಲಿಲ್ವಲ್ಲ, ಹಿಂಗ್ ಡಿವೈಡ್ ಆಯ್ತು ಅಂತ ಅಂದ್ರೆ ಬುದ್ಧಿವಂತಿಕೆನ ಉಪಯೋಗಿಸಿ ಒಂದು ಕೋಳಿನ ಆಡ್ ಮಾಡಿ 3 ಜನಕ್ಕೂ ಡಿವೈಡ್ ಮಾಡಿ ಮತ್ತೆ ಒಂದು ಕೋಳಿನ ಆ ಬುದ್ಧಿವಂತ ವಾಪಸ್ ತಗೊಂಡಂತೆ. ಯಾಕೆ ಇದು ತುಂಬಾ ಕನ್ಫ್ಯೂಷನ್ ಆಗಿದ್ರು ಕೂಡ ಇದ್ರಲ್ಲಿ ನಾವ್ ಏನ್ ಕಲಿಬಹುದು ಈ ಕಥೆಯಲ್ಲಿ ಅಂದ್ರೆ, ಜಗತ್ತಿನಲ್ಲಿ ಪರಿಹಾರವಿಲ್ಲದ ಸಮಸ್ಯೆ ಇಲ್ಲವೇ ಇಲ್ಲ. ನಮಗೆ ಎದುರಾದ ಸಮಸ್ಯೆ ಎಷ್ಟೇ ದೊಡ್ಡದಾಗಿರಲಿ ಅಥವಾ ಸಣ್ಣದಾಗಿರಲಿ ಅದಕ್ಕೊಂದು ಪರಿಹಾರ ಇದ್ದೇ ಇದೆ. ಅದನ್ನ ಹುಡುಕೋದಕ್ಕಿಂತ ಮೊದಲು ಆ ಸಮಸ್ಯೆಗೊಂದು ಪರಿಹಾರವಿದೆ ಅನ್ನೋದನ್ನ ನಾವು ನಂಬಬೇಕು. ಇದು ಬಗೆಹರಿಸಲಾಗದ ಸಮಸ್ಯೆ, ಇದಕ್ಕೆ ಪರಿಹಾರ ಇಲ್ಲವೇ ಇಲ್ಲ ಅಂತ ನಾವೇ ನಿರ್ಧರಿಸ್ಬಿಟ್ರೆ ಪರಿಹಾರ ಹುಡ್ಕೋಕೆ ಆಗೋದೇ ಇಲ್ಲ. ಬುದ್ಧಿವಂತ ವ್ಯಕ್ತಿ 18 ಕೋಳಿಗಳನ್ನ ಸೇರಿಸಿದ್ದು ಯಾಕೆ ಅಂದ್ರೆ, ಈ 3 ಸಮಸ್ಯೆಗೆ ಒಂದು ಕಾಮನ್ ಗ್ರೌಂಡ್ ಹುಡ್ಕೋದಕ್ಕೆ. ಯಾವುದೇ ಸಮಸ್ಯೆಗೆ ಒಂದು ಕಾಮನ್ ಗ್ರೌಂಡ್ ಸಿಕ್ಕಿದ ಮೇಲೆ ಅದನ್ನ ಪರಿಹರಿಸೋದು ಸುಲಭ. ಸಮಸ್ಯೆ ಒಳಗಡೆ ನಿಂತ್ಕೊಂಡು ಬಗೆಹರುತ್ತಿಲ್ಲ ಅಂತ ಅನ್ಸುತ್ತೆ, ಸಮಸ್ಯೆಯಿಂದ ಹೊರಗೆ ಬಂದಾಗ ಪರಿಹಾರ ಕಾಣಿಸುತ್ತೆ. ಥಿಂಕ್ ಔಟ್ ಆಫ್ ದ ಬಾಕ್ಸ್ ಅಂತ ಹೇಳ್ತೀವಲ್ಲ, ಆ ರೀತಿ ನಮಗೆ ಪರಿಹಾರಗಳು ಸಿಗ್ತಾ ಹೋಗುತ್ತೆ. ಜೀವನದಲ್ಲಿ ಎಂಥದ್ದೇ ಸಮಸ್ಯೆ ಆಗಿರಲಿ ಅದಕ್ಕೆ ಪರಿಹಾರ ಖಂಡಿತ ಇದೆ. ಅದಕ್ಕೆ ನಮ್ಮ ಬುದ್ಧಿನ ಉಪಯೋಗಿಸ್ಬೇಕು. ಸಮಸ್ಯೆಗಳಿಂದ ಹೊರಗಡೆ ಬಂದು ನೋಡಿದಾಗ ಪರಿಹಾರ ಕಾಣುತ್ತೆ. ಹಾಗೇನೆ ಎಷ್ಟೋ ಸಲ ನಮಗೆ ಅನ್ಸುತ್ತೆ, ಅಯ್ಯೋ ಇಲ್ಲಿ ರೋಡೇ ಇಲ್ಲ ಅಂತ. ಅದೇ ನೀವು ಸ್ವಲ್ಪ ಮೇಲೆ ನಿಂತ್ಕೊಂಡ್ರೆ ಅಲ್ಲೆಲ್ಲ ರೋಡ್ ಇದೆಯಲ್ವಾ ಅಂತ ಅನ್ಸುತ್ತೆ ಅಲ್ವಾ. ಹಾಗೆ ಸಮಸ್ಯೆಯಿಂದ ಸ್ವಲ್ಪ ದೂರ ನಿಂತ್ಕೊಂಡು ನೋಡಿದಾಗ ಪರಿಹಾರ ಕಾಣಿಸುತ್ತೆ. ನಾವು ಕೂಡ ಥಿಂಕ್ ಔಟ್ ಆಫ್ ದ ಬಾಕ್ಸ್ ಅಂದ್ರೆ ಆ ಒಂದು ಬಾಕ್ಸ್ ಒಳಗಡೆನೇ ಪರಿಹಾರ ಇದೆ ಅನ್ಕೊಳ್ಳೋದ್ರ ಬದಲು ಹೊರಗೆ ಹೋಗಿ ಕೂಡ ನಾವು ನೋಡಿದಾಗ ನಮಗೆ ಸೊಲ್ಯೂಷನ್ ಸಿಗುತ್ತೆ. ಸೊ ಹೌದು ಮೇಡಮ್, ಮುಂಚೆ ನಾನು ಸಮಸ್ಯೆಯಲ್ಲೇ ನಿಂತ್ಕೊಂಡು ಒದ್ದಾಡ್ತಾ ಇದ್ದೆ, ಈಗ ನನಗೆ ಪರಿಹಾರಗಳು ಸಿಕ್ಕಿದೆ ಅಂತ ನೀವು ಹೇಳೋದಾದ್ರೆ ಕಮೆಂಟ್ ಮಾಡಿ ನಾನು ಸೊಲ್ಯೂಷನ್ ಬಾಕ್ಸ್ ಅಂತ ಕಮೆಂಟ್ ಮಾಡಿ. ನಾನು ಸೊಲ್ಯೂಷನ್ ಬಾಕ್ಸ್ ಅಂದ್ರೆ ನಾನು ಪರಿಹಾರದ ಪೆಟ್ಟಿಗೆ ಅಂತ ನೀವು ಕನ್ನಡದಲ್ಲಾದ್ರೂ ಹಾಕಿ, ಐ ಆಮ್ ದ ಸೊಲ್ಯೂಷನ್ ಬಾಕ್ಸ್ ಅಂತನಾದ್ರೂ ಕಮೆಂಟ್ ಮಾಡಿ. ಇದರಿಂದ ನೀವು ಅಫರ್ಮೇಷನ್ ಹೇಳ್ದಂಗಾಗತ್ತೆ. ಹಾಗೆ ನಿಮ್ಮ ಲೈಫಲ್ಲಿ ನೀವು ಸೊಲ್ಯೂಷನ್ನ ಮಾತ್ರ ಹುಡ್ಕೋಕೆ ಶುರು ಮಾಡ್ತೀರಾ. ಹಾಗೆ ಯಾರೆಲ್ಲ ಸಮಸ್ಯೆಯಲ್ಲಿದ್ದಾರೆ ಒಂಚೂರು ಅವ್ರಿಗೆಲ್ಲ ಇದನ್ನ ಶೇರ್ ಮಾಡಿ. ಥ್ಯಾಂಕ್ ಯು. ಭಾವನೆ ಬೆಳಗಂದು ಶಾಲೆಗೆ ಬಂದು ತುಂಬಾ ಖುಷಿ ಆಯ್ತು. ಲೈಫಲ್ಲಿ ತುಂಬಾ ಕ್ಲಾರಿಟಿ ಬಂದಿದೆ. ತುಂಬಾನೇ ಬದಲಾವಣೆ ಆಗಿದೆ. ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ನನಗೆ ತುಂಬಾ ಖುಷಿ ಆಗ್ತದೆ. ಪ್ರತಿಯೊಂದಕ್ಕೂ ಸ್ಫೂರ್ತಿ ಸಿಕ್ಕಿದೆ, ನೆಮ್ಮದಿ ಸಿಕ್ಕಿದೆ. ಒನ್ ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ಇಟ್ ಈಸ್ ಅಲ್ಟಿಮೇಟ್. ಲೈಫ್ ತುಂಬ ಕಾಂಪ್ಲಿಕೇಟ್ ಅನ್ಕೊಂಡಿದ್ದೆ, ಬಟ್ ಈ ಕ್ಲಾಸಿಗೆ ಸೇರಿದ್ಮೇಲೆ ತುಂಬ ಈಸಿಯಾಗಿ ಅರ್ಥಪೂರ್ಣವಾಗಿ ಹೇಗೆ ಜೀವಿಸ್ಬೇಕು ಅನ್ನೋದು ಗೊತ್ತಾಯ್ತು. ಆಕ್ಚುಲ್ ಆಗಿ ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ಈ ಒಂದು ವರ್ಕ್ಶಾಪ್ ಬಂದಿರೋ ಉದ್ದೇಶ ಅಂದರೆ, ತಾರಾ ಮೇಡಮು ಏನೇ ಕೊಟ್ಟರು ಒಂದು ಅದ್ಭುತವಾಗಿ ಸ್ಪೆಷಲ್ ಆಗಿ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ. ಈ ಒಂದು ವರ್ಕ್ಶಾಪಲ್ಲಿ ಇನ್ನೂ ಅದ್ಭುತವಾಗಿ ಸಿಗ್ತದೆ ಅಂತ ನಂಬ್ಕೊಂಡು ಬಂದಿದ್ದೀನಿ. ಖಂಡಿತ ಆಗುತ್ತೆ. ಡೈಲಿ ಹೊಸ ಟಾಪಿಕ್ ನಾವು ಡೈಲಿ ವೇಟ್ ಮಾಡ್ತಾ ಇರ್ತೀವಿ, ಇವತ್ತೇನು ಹೇಳ್ಕೊಡ್ತಾರೆ, ನಾಳೆ ಏನು ಹೇಳ್ಕೊಡ್ತಾರೆ ಅಂತೇಳಿ. ನಾನು ಎಲ್ಲರಿಗೂ ಹೇಳೋದಷ್ಟೇ, ಅವ್ರು ಕೊಡೋ ಎಲ್ಲ ಟಾಸ್ಕ್ನು ಚೆನ್ನಾಗಿ
ಫಾಲೋ ಅಪ್ ಮಾಡಿದರೆ ನಿಮ್ಮ ಜೀವನ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಎಜುಕೇಶನ್ ಬಂದ್ಮೇಲೆ ನನ್ನ ಲೈಫ್ ಸೇವ್ ಆಯ್ತು ಅಂತಾನೆ ಹೇಳ್ಬೋದು. ಸೊ ಬಹಳನೇ ಖುಷಿ ಇದೆ. ನಮ್ಮನ್ನ ನಾವು ಟ್ರಾನ್ಸ್ಫಾರ್ಮ್ ಮಾಡ್ಕೊಂಡು ಈ ಹ್ಯಾಬಿಟ್ಸ್ ಎಲ್ಲ ನಾವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಮ್ಮ ಲೈಫ್ ಖಂಡಿತವಾಗ್ಲೂ ಸಕ್ಸಸ್ಫುಲ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ನಿಮ್ಮ ಲೈಫ್ ಚೇಂಜಿಂಗ್ ಟ್ರಾನ್ಸ್ಫಾರ್ಮೇಶನ್ ಅಂತ ಅಂದ್ರೆ ಇದಕ್ಕೆ ಎಮೋಜಿಮ್ ಇಸ್ ದ ಮೋಸ್ಟ್ ಅಂಡ್ ಮೇನ್ ಕಾರಣ ಅಂತಾನೆ ಹೇಳ್ತೀನಿ. ಎಕ್ಸ್ಪ್ರೆಸ್ ಮಾಡ್ಬೇಕಂದ್ರೆ ಒಂದು ವರ್ಡ್ ಅದು ಭಾಳ ಚಿಕ್ಕದಾಗತ್ತೆ. ಅದು ಏನಂತಂದ್ರೆ ಥ್ಯಾಂಕ್ ಯು ಅನ್ನೋಂಥ ವರ್ಡ್ ಮಾತ್ರ ನಾನು ಎಕ್ಸ್ಪ್ರೆಸ್ ಮಾಡ್ಬೋದು. ಒಂದೊಂದು ಸ್ಟೆಪ್ಪಲ್ಲೂ ನಾವು ಚೇಂಜ್ ಆಗ್ತಿದ್ದೀನಿ ಅನ್ನೋದು ತುಂಬ ನನಗೆ ಅಳವಡಿಕೆ ಆಗ್ತಿದೆ. ಮತ್ತು ಎಲ್ಲ ಸ್ಕೂಲು ಕಾಲೇಜ್ಗಳಲ್ಲೂ ಇದೊಂದು ಸಬ್ಜೆಕ್ಟ್ ಅಂತ ಇಡಬೇಕು ಮಕ್ಕಳಿಗೆ. ಎಲ್ರಿಗೂ ಯೂಸ್ ಆಗುವಂಥ ಕ್ಲಾಸ್ ಇದು, ಯೂನಿಕ್ ಆಗಿದೆ. ಇಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು. ಇದೆಲ್ಲ ನಡೆಸ್ತಾ ಇರುವಂಥ ತಾರಾ ಮೇಡಮ್ಗೆ, ಸಂದೇಶ್ ಸರ್ಗೆ, ಜೊತೆಗೆ ಎಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್. ಸೊ ಯಾರ್ಯಾರೆಲ್ಲ ಸೇರ್ಕೊಂಡಿಲ್ಲ ದಯವಿಟ್ಟು ಸೇರ್ಕೊಳ್ಳಿ. ಸೊ ಇಟ್ ಇಸ್ ವೆರಿ ಯೂಟಿಲೈಸಿಂಗ್. ಲೈಫ್ ಲಾಂಗ್ ಯಾರಿಗಾದ್ರೂ ಚಿರಋಣಿಯಾಗಿರ್ತೀವಿ ಅಂದರೆ ಅದು ಸಂದೇಶನ ಮತ್ತು ತಾರಾ. ಸೊ ಬನ್ನಿ ಪಾವನಿಗಳಿಗೊಂದು ಶಾಲೆನ ಎಂಟರ್ ಆಗಿ ಅದನ್ನ ಫೀಲ್ ಮಾಡಿ. ಅಂದ್ರೆ ರಿಕ್ವೆಸ್ಟ್ ಮಾಡ್ಕೊಂತಿದ್ದೀನಿ ನಿಮಗೆ, ಇದರಿಂದ ಲಾಸ್ ಆಗೋದಂತೂ ಏನೂ ಇಲ್ಲ, ಬಟ್ ಲೈಫಲ್ಲಿ ತುಂಬಾನೇ ಪಡ್ಕೊಂತೀನಿ ನಾನು. ಅದಕ್ಕೆ ನಾನು ಶೋರ್ ಗ್ಯಾರಂಟಿ ಕೊಡ್ತೀನಿ ನಾನು. ಎಲ್ಲೋ ಥ್ಯಾಂಕ್ ಯು ಟು ತಾರಾ ಮ್ಯಾಮ್ ಆ್ಯಂಡ್ ಸಂದೇಶ್ ಸರ್. ಥ್ಯಾಂಕ್ ಯು ಟು ಹೋಲ್ ಮೈ ಎಮೋಜಿಮ್. ಥ್ಯಾಂಕ್ ಯು.